ದೆಹಲಿ ಬ್ಲಾಸ್ಟ್ ಉಗ್ರನಿಗೆ ಪರಪ್ಪನ ಅಗ್ರಹಾರದಿಂದ ಫೋನ್ ಹೋಗಿತ್ತ? ಲಿಂಕ್ ಬೆನ್ನಹತ್ತಿ ಬೆಂಗಳೂರಿಗೆ ಮತ್ತೆ ಬಂದಿದೆ ಎನ್ಐಎ. ಎಸ್, ಇಂಥದ್ದೊಂದು ಅನುಮಾನ ಎನ್ಐಎಗೆ ಬಂದಿದೆ. ಈ ಕಾರಣಕ್ಕಾಗಿ 2 ದಿನಗಳ ಹಿಂದಷ್ಟೇ ಎನ್ಐಎ ತಂಡ ಬೆಂಗಳೂರಿಗೆ ಬಂದಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೆಲ ಸಾಕ್ಷಿಗಾಗಿ ಜಾಲಾಡಿತ್ತು. ಒಂದಿಷ್ಟು ಮಾಹಿತಿ ಕಲೆ ಹಾಕಿತ್ತು. ದೆಹಲಿ ಕಾರ್ ಬ್ಲಾಸ್ಟ್ ಆಗೋದಕ್ಕೂ ಕೆಲವೇ ದಿನಗಳ ಮೊದಲು ಕೂಡ ಎನ್ಐಎ ತಂಡ ಬೆಂಗಳೂರಿಗೆ ಬಂದಿತ್ತು. ಆಗಷ್ಟೇ ಪರಪ್ಪನ ಅಗ್ರಹಾರ ಜೈಲಿನ ಹೊಸ ಕರ್ಮಕಾಂಡ ಹೊರಕ್ಕೆ ಬಂದಿತ್ತು. ಜೈಲೊಳಗಿರುವ ಕ್ರಿಮಿನಲ್ಗಳು ಎಗ್ಗಿಲ್ಲದೆ ಮೊಬೈಲ್ಗಳನ್ನ ಬಳಸ್ತಾ ಇದ್ದ ವಿಡಿಯೋ ವೈರಲ್ ಆಗಿತ್ತು. ಆ ಸಮಯದಲ್ಲಿ ತನಿಖಾ ತಂಡ ಬೆಂಗಳೂರಿಗೆ ಬರಲು ಕಾರಣವಾಗಿದ್ದು ಶಂಕಿತ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಹೌದು, ಅನುಮಾನ ಬಂದಿದ್ದು ಇದೇ ವ್ಯಕ್ತಿಯ ಮೇಲೆ. ದೆಹಲಿ ಬ್ಲಾಸ್ಟ್ಗೆ ಕೆಲವೇ ದಿನಗಳ ಹಿಂದೆ ಈತನ ವಿಡಿಯೋ ವೈರಲ್ ಆಗಿತ್ತು. ಹೈ ಸೆಕ್ಯೂರಿಟಿ ಇರುವ ಜೈಲಿನಲ್ಲಿದ್ರೂ ಈ ಮತಾಂಧನಿಗೆ ಮೊಬೈಲ್ ಸಿಕ್ಕಿತ್ತು. ಮೊಬೈಲ್ನಲ್ಲಿ ರಾಜಾರೋಷವಾಗಿ ಈತ ಮಾತಾಡ್ತಿದ್ದ ವಿಡಿಯೋ ಇಡೀ ಕರ್ನಾಟಕವನ್ನೇ ಅಲ್ಲ, ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಗಾಗಿಯೇ ಆಗಲೇ ಎನ್ಐಎ ತಂಡ ಪರಪ್ಪನ ಅಗ್ರಹಾರಕ್ಕೆ ಬಂದು ಈತನ ವಿಚಾರಣೆ ನಡೆಸಿ ಹೋಗಿತ್ತು. ದೆಹಲಿ ಕಾರ್ ಬ್ಲಾಸ್ಟ್ ಆದ ಹಿನ್ನೆಲೆಯಲ್ಲಿ ಎನ್ಐಎ ದೇಶದಾದ್ಯಂತ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಹಿಂದಿನ ವಿಚಾರಣೆಯಿಂದ ಕೆಲವು ಕ್ಲೂ ಪಡೆದ ತನಿಖಾ ತಂಡ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳೆದ ಮಂಗಳವಾರ ಎಂಟ್ರಿ ಕೊಟ್ಟಿತ್ತು. ಈ ಬಾರಿ ಮುಖ್ಯವಾಗಿ ಈ ಶಂಕಿತ ಉಗ್ರ ಮನ್ನಾನನ್ನೇ ಹುಡುಕಿಕೊಂಡು ಬಂದಿತ್ತು ದೆಹಲಿ ಟೀಮ್. ಈ ಮನ್ನಾ ಬಳಸಿದ ಮೊಬೈಲ್ ಫೋನ್ ಯಾವುದೆಂದು ತನಿಖೆ ನಡೆಸೋದು ವಿಚಾರಣೆಯ ಮೊದಲ ಉದ್ದೇಶ ಆಗಿತ್ತು. ಈತನ ಕಾಲ್ ರೆಕಾರ್ಡ್ ಡೀಟೇಲ್ಸ್ ಎನ್ಐಎಗೆ ಸಿಕ್ಕಿದೆ ಎಂಬ ಮಾಹಿತಿಗಳು ಈಗ ಲಭ್ಯವಾಗಿದೆ. ಹೇಳಿ ಕೇಳಿ ಈ ಮನ್ನಾ ಲಷ್ಕರ್ ಇ ತೈಬಾದ ಭಯೋತ್ಪಾದನಾ ಸಂಘಟನೆಯ ಸದಸ್ಯ. ಜೈಲಿನಲ್ಲಿದ್ಕೊಂಡೇ ಈತ ಆಪರೇಟ್ ಮಾಡ್ತಿದ್ದ ಎಂಬ ಆರೋಪಗಳೂ ಇವೆ. ಇಲ್ಲಿಂದಾನೇ ಪೊಟೆನ್ಷಿಯಲ್ ಉಗ್ರರನ್ನ ಗುರುತಿಸೋದು, ಅವರನ್ನ ಉಗ್ರ ಕೃತ್ಯಕ್ಕೆ ಪ್ರಚೋದಿಸೋದು, ಅಂಥ ದುರ್ಬಲ ಮನಸ್ಸಿನ ಹುಡುಗರನ್ನ ಐಸಿಸ್ ಸೇರಲು ಹುರಿದುಂಬಿಸೋದೇ ಈತನ ಪ್ರಮುಖ ಕಾಯಕ ಎಂಬ ವರದಿಗಳು ಆಗ ಹರಿದಾಡಿದ್ವು. ಈಗಲೂ ಅಷ್ಟೇ ಮನ್ನಾ ಯಾರ್ಯಾರಿಗೆ ಕಾಲ್ ಮಾಡಿದ್ದಾನೆ ಎಂಬ ಡೇಟಾ ಎನ್ಐಎಗೆ ಸಿಕ್ಕಿದೆ. ಜೈಲಿಂದ ಹೊರಗಿದ್ದುಕೊಂಡು ಮನ್ನಾ ಜೊತೆ ಸಂಪರ್ಕದಲ್ಲಿದ್ದವರು ಯಾರು? ಈ ಭಯೋತ್ಪಾದಕ ದೆಹಲಿ ಕಾರ್ ಬ್ಲಾಸ್ಟ್ ನ ರೂವಾರಿ ಉಮರ್ ನಬಿ ಜೊತೆ ಸಂಪರ್ಕದಲ್ಲಿದ್ನ? ಥರ್ಡ್ ಪಾರ್ಟಿ ಮುಖಾಂತರ ಅವನ ಜೊತೆಗೆ ಸಂಪರ್ಕ ಸಾಧಿಸಿದ್ನ ಅಥವಾ ನೇರವಾಗಿ ಕಾಲ್ ಮಾಡಿದ್ನ? ಈ ಎಲ್ಲಾ ವಿಷಯಗಳ ಬಗ್ಗೆ ತಲಾಶ್ ಮಾಡಿರೋ ತನಿಖಾಧಿಕಾರಿಗಳು ಸಾಕಷ್ಟು ಮಾಹಿತಿಗಳೊಂದಿಗೆ ವಾಪಸ್ಸಾಗಿದ್ದಾರೆ ಅನ್ನಲಾಗ್ತಾ ಇದೆ. ಕೆಲ ಮೂಲಗಳ ಪ್ರಕಾರ ಎನ್ಐಎ ತಂಡ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಡುವ ವಿಚಾರವನ್ನ ಬೇಕಂತಲೇ ಲೀಕ್ ಮಾಡಲಾಗಿದೆ. ಇಂಥ ಅನುಮಾನವು ಎನ್ಐಎಗೆ ಬಂದಿದೆ ಎನ್ನಲಾಗಿದೆ. ಹಾಗಾಗಿ ಮೊಬೈಲ್ ಇದ್ದವರ ಬಳಿ ಸಿಗಲೇಬೇಕಾಗಿದ್ದ ಕೆಲ ಸಾಕ್ಷಿಗಳು ಮಿಸ್ ಆಗಿವೆ ಎಂಬ ಸುದ್ದಿಗಳಿವೆ. ಈ ಆರೋಪವನ್ನ ಜೈಲು ಅಧಿಕಾರಿಗಳೇನೋ ತಳ್ಳಿ ಹಾಕಿದ್ದಾರೆ. ಆದ್ರೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಬಲ್ಲವರ್ಯಾರು? ಯಾಕಂದ್ರೆ ಇದೇ ಜೈಲಿನಲ್ಲಿ ತಾನೇ ಈ ಶಂಕಿತ ಉಗ್ರ ಮೊಬೈಲ್ ಬಳಸ್ತಾ ಇದ್ದಿದ್ದು. ಬರೀ ಮೊಬೈಲ್ ಬಳಸೋದಲ್ಲ, ಈ ಮನ್ನಾ ಎಷ್ಟು ಖತರ್ನಾಕ್ ಅಂದ್ರೆ ಜೈಲಲ್ಲಿದ್ದುಕೊಂಡೇ ಈತ ಅಲ್ಲೇ ಮಟನ್ ವ್ಯಾಪಾರ ಶುರು ಮಾಡ್ಕೊಂಡಿದ್ದ. ಅಬ್ಬಾ, ಈತನ ಧಿಮಾಕ್ ನೋಡಿ. ಈತನಿಗೆ ಇನ್ನೆಂಥ ಸಪೋರ್ಟ್ ಇರಬೇಕು ಜೈಲಿನೊಳಗೆ? ಅಂಥ ಅಧಿಕಾರಿಗಳನ್ನ ಮೊದಲು ಮಟ್ಟ ಹಾಕಬೇಕಾಗಿದೆ. ಜೈಲು ಉಸ್ತುವಾರಿಯನ್ನ IPS ಮಟ್ಟದ ಅಧಿಕಾರಿಗೆ ವಹಿಸಿಕೊಟ್ಟ ಮೇಲೆ ಅವನ ಈ ದಂಧೆಗೆ ಕಡಿವಾಣ ಬಿದ್ದಿದೆ ಅನ್ನಲಾಗ್ತಾ ಇದೆ. ಆದ್ರೆ ಪ್ರಶ್ನೆಗಳಂತೂ ಎದ್ದಿವೆ. ಇಷ್ಟೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ, ಎನ್ಐಎ ತನಿಖೆ ನಡೆಸ್ತಾ ಇದೆ. ಆದಾಗ್ಯೂ ಈ ಉಗ್ರ ಹೊರಗಿನಿಂದ ನಾನ್ ವೆಜ್ ತರಿಸಿ ಒಳಗೆ ದುಪ್ಪಟ್ಟು ರೇಟಿಗೆ ಮಾರ್ತಿದ್ದ ಅಂದ್ರೆ ಈತ ಇಷ್ಟೊಂದು ಪ್ರಭಾವಿನಾ? ಅಥವಾ ಈತ ಕೊಡೋ ಎಂಜಲ್ ಕಾಸಿಗೆ ಇಲ್ಲಿ ಅಧಿಕಾರಿಗಳು ಕೈ ಒಡ್ಡಿದ್ದಾರಾ? ದೆಹಲಿ ಬ್ಲಾಸ್ಟ್ ಕೇಸಿಗೆ ಲಿಂಕ್ ಇದೆಯೋ ಇಲ್ವೋ? ಈ ಒಳಗಿನ ಪ್ರಶ್ನೆಗಳಿಗೆ ಉತ್ತರವಂತೂ ಸಿಗಲೇಬೇಕಾಗಿದೆ.